ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್, ಭಾರತೀಯ ಉನ್ನತ ಶಿಕ್ಷಣದ ಒಂದು ಜಾಗತೀಕರಣದ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಪರೀಕ್ಷೆಗೆ ಸಂಬಂಧಪಟ್ಟಂಥ ಈ ಒಂದು ಟಾಪಿಕ್ UPSCಯ GS ಪೇಪರ್ 2 ಅಡಿಯಲ್ಲಿ ಇದು ಎಜುಕೇಷನ್ ಆ್ಯಂಡ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಇದು GS ಪೇಪರ್ 3 ಅಡಿಯಲ್ಲಿ ರಿಸರ್ಚ್ ಆ್ಯಂಡ್ ಇನೋವೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಇದು SC ಟಾಪಿಕ್ ಕೂಡ ಆಗಿದೆ, ಎಸ್ಸೆ. ಸೊ ಅಂದರೆ ಇಲ್ಲಿ ಯಾವ ರೀತಿ ಈ ಒಂದು ಎಜುಕೇಷನ್ ಅನ್ನುವಂಥದ್ದು ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಆಫ್ ಎಜುಕೇಷನ್, ಶಿಕ್ಷಣದ ಒಂದು ಜಾಗತೀಕರಣ ಅಂತ ಬಂದಾಗ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಸಾಫ್ಟ್ ಪವರ್ ಅಂತ ಬಂದಾಗ ಸಾಫ್ಟ್ ಪವರ್. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇದು ನೀತಿ ಆಯೋಗದ ಸುಧಾರಣೆಗಳು ಹಾಗೆ ಉನ್ನತ ಶಿಕ್ಷಣದ ಒಂದು ಸುಧಾರಣೆಗಳು ಅಂತ ಬಂದಾಗ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಇತ್ತೀಚೆಗೆ ಈ ಒಂದು ಭಾರತೀಯ ಒಂದು ಉನ್ನತ ಶಿಕ್ಷಣದ ಒಂದು ಸುಧಾರಣೆಗೆ ಸಂಬಂಧಪಟ್ಟಂತೆ ನೀತಿ ಆಯೋಗ ಒಂದಿಷ್ಟು ಸುಧಾರಣೆಗಳನ್ನ ಹೇಳಿದ. ಸೊ ಈ ನಿಟ್ಟಿನಲ್ಲಿ ನಾವು ಭಾರತದ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸವಾಲುಗಳೇನು, ಹಾಗೆ ಈ ಸವಾಲುಗಳಿಗೆ ಸಂಬಂಧಪಟ್ಟಂತೆ ನೀತಿ ಆಯೋಗದ ಒಂದು ಸುಧಾರಣೆಗಳು, ಒಂದು ಯಾವ ರೀತಿಯ ಸುಧಾರಣೆಗಳನ್ನ ಅದು ಶಿಫಾರಸನ್ನು ಮಾಡಿದೆ ಅನ್ನೋಂಥದ್ದು ನೋಡೋಣ. ಸೊ ಭಾರತೀಯ ಒಂದು ಉನ್ನತ ಶಿಕ್ಷಣ ಯಾವ ರೀತಿ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ ಅನ್ನೋಂಥದ್ದು ನೋಡೋಣ. ಸೊ ಫಸ್ಟ್ ಒನ್, ಗ್ಲೋಬಲ್ ಪರ್ಸೆಪ್ಷನ್ ಆರ್ ಜಾಗತಿಕ ಅಭಿಪ್ರಾಯ. ಅಂದರೆ ನಮ್ಮ ಒಂದು ಭಾರತೀಯ ಉನ್ನತ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಜಾಗತಿಕವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು, ಅಂದರೆ ಉನ್ನತ ಶಿಕ್ಷಣ ಗುಣಮಟ್ಟ ಅನ್ನುವಂಥದ್ದು ದುರ್ಬಲ ಆಗಿದೆ ಅನ್ನುವಂಥದ್ದು ಜಾಗತಿಕವಾಗಿರುವಂಥ ಒಂದು ಅಭಿಪ್ರಾಯ ಆಗಿದೆ. ಹಾಗೆ ಇಲ್ಲಿ ಒಂದು ಪ್ರಮಾಣ ಮತ್ತು ವೈವಿಧ್ಯತೆ ಅನ್ನುವಂಥದ್ದು ಇದ್ದರೂ ಕೂಡ ಗುಣಮಟ್ಟದ ಬ್ರ್ಯಾಂಡಿಂಗ್ ಕೊರತೆ ಇಲ್ಲಿ ಇದೆ. ಅಂದರೆ ಇವಾಗ ಭಾರತದಲ್ಲಿ ಅನೇಕ ಒಂದು ಯೂನಿವರ್ಸಿಟಿಗಳಿದೆ. ಹಾಗೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ಶಿಕ್ಷಣದ ಗುಣಮಟ್ಟದಿಂದಾಗಿ ಏನಾಗಿಲ್ಲ, ಹೆಸರುವಾಸಿ ಆಗಿಲ್ಲ. ಅದಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಹಾಗೆ ಅಂದರೆ ಇವಾಗ ಯಾವ ರೀತಿ ಮನ್ನಣೆ ಸಿಗ್ತಾ ಇಲ್ಲ ಅಂತಂದರೆ, ಇವಾಗ ಜಾಗತಿಕವಾಗಿ ಏನು ಮಾಡಲಾಗತ್ತೆ ಅಂದರೆ ಯೂನಿವರ್ಸಿಟಿಗಳಿಗೆ ರ್ಯಾಂಕಿಂಗನ್ನು ನೀಡಲಾಗ್ತಾ ಇದೆ. ಆದರೆ ಇಂತಹ ಒಂದು ರ್ಯಾಂಕಿಂಗ್ಗಳಲ್ಲಿ ಭಾರತೀಯ ಒಂದು ಯೂನಿವರ್ಸಿಟಿಗಳು ಸ್ಥಾನವನ್ನು ಪಡಿತಾ ಇಲ್ಲ. ಸೊ ಇದರ ಪರಿಣಾಮವಾಗಿ ಏನಾಗುತ್ತೆ, ಭಾರತಕ್ಕೆ ಬರುವಂಥ ವಿದ್ಯಾರ್ಥಿಗಳು ಅವರು ಬೇರೆ ದೇಶಗಳಿಗೆ ಹೋಗಿಬಿಡ್ತಾರೆ ತಮ್ಮ ಒಂದು ಉನ್ನತ ಅವರ ಒಂದು ಹೈಯರ್ ಎಜುಕೇಷನ್ಗಾಗಿ. ಸೊ US ಆಗಿರ್ಬೋದು, ಅಥವಾ UK ಆಗಿರ್ಬೋದು, ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು, ಇಂತಹ ಒಂದು ಟಾಪ್ ರ್ಯಾಂಕಿಂಗ್ ಇರುವಂಥ ಒಂದು ದೇಶಗಳಿಗೆ ಅವರು ಅಧ್ಯಯನಕ್ಕಾಗಿ ಹೋಗ್ತಾರೆ. ಹಾಗೆ ಇಲ್ಲಿ ಕ್ಯಾಂಪಸ್ ಸಿದ್ಧತೆ. ಸೊ ಯಾವ ರೀತಿ ಸಮಸ್ಯೆಗಳಿದೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿ ವಸತಿ ಕೊರತೆ. ಸೊ ಎಷ್ಟೋ ಒಂದು ಗೌರ್ಮೆಂಟ್ ಒಂದು ಯೂನಿವರ್ಸಿಟಿಗಳಲ್ಲಿ ಹಾಸ್ಟೆಲ್ಗಳೇ ಇರೋದಿಲ್ಲ. ಸೊ ಇನ್ ಕೇಸ್ ಹಾಸ್ಟೆಲ್ಗಳು ಇದ್ದರೂ ಕೂಡ ಅದರಲ್ಲಿ ಆ ಯೂನಿವರ್ಸಿಟಿಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಸಾಕಾಗುವಷ್ಟು ಪ್ರಮಾಣದ ಹಾಸ್ಟೆಲ್ ಅಥವಾ ವಸತಿ ಸೌಲಭ್ಯ ಅಲ್ಲಿ ಇರೋದಿಲ್ಲ. ಸೊ ಇವಾಗ ಆ ಯೂನಿವರ್ಸಿಟಿಲಿ 5,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತಂದ್ರೆ, ಸೊ ಆ ಹಾಸ್ಟೆಲಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿರುತ್ತೆ, 1,500 ಅಥವಾ 2,000 ಈ ರೇಂಜ್ಗೆ ಇರುತ್ತೆ. ಸೊ ಈ ರೀತಿಯ ಒಂದು ಸನ್ನಿವೇಶಗಳು ಏನು ಮಾಡುತ್ತೆ ಅಂದರೆ, ಯಾರು ಈ ಒಂದು ವಿದೇಶಿ ವಿದ್ಯಾರ್ಥಿಗಳು ಏನು ಬಂದಿರ್ತಾರೆ ಇಲ್ಲಿ ಭಾರತದಲ್ಲಿ ಹೈಯರ್ ಎಜುಕೇಷನ್ ಪಡಲಿಕ್ಕೆ, ಅವರಿಗೆ ಒಂದು ರೀತಿ ಇದು ಅಸಹ್ಯಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೆ. ಹಾಗೆ ಇಲ್ಲಿ ಸ್ಟೂಡೆಂಟ್ ಸರ್ವಿಸ್ ಮತ್ತು ಸಪೋರ್ಟ್ ವ್ಯವಸ್ಥೆ ಬೆಂಬಲ. ಸೊ ಇಲ್ಲಿ ದುರ್ಬಲವಾಗಿರುವಂಥದ್ದು, ಇದು ವ್ಯವಸ್ಥೆ ಅನ್ನೋದು ದುರ್ಬಲ ಆಗಿದೆ. ಅಂದರೆ ಇವಾಗ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸರ್ವಿಸ್ ಅಂದ್ರೆ, ಸೊ ಅವರನ್ನು ಕೌನ್ಸಲಿಂಗ್ ಮಾಡಬೇಕಾಗತ್ತೆ, ಹಾಗೆ ಅವರ ಕರಿಯರ್ಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸನ್ನು ಕೊಡಬೇಕಾಗತ್ತೆ. ತಮ್ಮ ಒಂದು ಉನ್ನತ ಶಿಕ್ಷಣವನ್ನು ಪಡೆದ ನಂತರ ಅವರು ತಮ್ಮ ವೃತ್ತಿ ಜೀವನವನ್ನು ಯಾವ ರೀತಿ ಸೃಷ್ಟಿಸಿಕೊಳ್ಬೇಕು, ಹಾಗೆ ಅವರ ಒಂದು ಮಾನಸಿಕ ಆರೋಗ್ಯದ ಕುರಿತು ಅಂದರೆ ಮೆಂಟಲ್ ಹೆಲ್ತ್ ಸಪೋರ್ಟ್ ಅನ್ನುವಂಥದ್ದು ಭಾರತದಲ್ಲಿ ಕಡಿಮೆನೇ ಸಿಗತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಇವಾಗ ವಿದೇಶಿ ವಿದ್ಯಾರ್ಥಿ ಇಲ್ಲಿ ಬಂದಿರ್ತಾರಂತ ಅನ್ಕೋಣ. ಸೊ ಆತನಿಗೆ ಸರಿಯಾಗಿ ಯಾವ ರೀತಿ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದರ ಕುರಿತು, ಅಥವಾ ಇಂಟರ್ನ್ಶಿಪ್ ಅಂತ ಬರುತ್ತೆ, ಇಂಟರ್ನ್ಶಿಪ್. ಸೊ ಇದಕ್ಕೆ ಸಂಬಂಧಿಸಿದಂಥ ಸಹಾಯ ಇಲ್ಲಿ ದೊರಕೋದಿಲ್ಲ. ಸೊ ಹೀಗಾಗಿ ಆತ ಏನು ಮಾಡ್ತಾನೆ, ಬೇರೆ ದೇಶಕ್ಕೆ ತೆರಳಬಹುದು. ಹಾಗೆ ಇಂಟರ್ನ್ಯಾಷನಲೈಸ್ಡ್ ಒಂದು ಕರಿಕ್ಯುಲಮ್ ಅಂದರೆ ಕೊರತೆ.
ಅಂದರೆ ಅಂತಾರಾಷ್ಟ್ರೀಯ ಪಠ್ಯಕ್ರಮದ ಕೊರತೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಸಿದ್ಧವಾಗುವಂಥ ಪಠ್ಯಕ್ರಮ ಏನಿರುತ್ತೆ ಅದು ಜಾಗತಿಕ ಮಾನದಂಡಗಳಿಗೆ ತಕ್ಕಂತೆ ಅದು ನವೀಕರಿಸಲ್ದೇ ಇರುತ್ತೆ. ಅಂದರೆ ಇವಾಗ ಭಾರತೀಯ ಒಂದು ಪಠ್ಯಗಳಲ್ಲಿ AI ಆಗಿರ್ಬೋದು ಅಥವಾ ಕ್ಲೈಮೇಟ್ ಒಂದು ಸ್ಟಡಿ ಆಗಿರ್ಬೋದು, ಅಂದರೆ ಹವಾಮಾನದ ಕುರಿತಂಥ ಒಂದು ಅಧ್ಯಯನ AI ಆಗಿರ್ಬೋದು, ಅಥವಾ ಗ್ಲೋಬಲ್ ಪಬ್ಲಿಕ್ ಪಾಲಿಸಿ ಆಗಿರ್ಬೋದು. ಸೊ ಈ ರೀತಿಯ ಒಂದು ಪಠ್ಯಕ್ರಮಗಳು ನಮ್ಮ ಒಂದು ವಿವಿಗಳಲ್ಲಿ ಸೇರಿರುವುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಇದು ಜಾಗತಿಕ ಮಾನದಂಡಗಳಿಗೆ ಸರಿ ಹೊಂದದಂಥ ಪಠ್ಯಕ್ರಮಗಳು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಗ್ಲೋಬಲ್ ಸ್ಟಡಿ ಡೆಸ್ಟಿನೇಷನ್ ಆಗಿ ಸ್ಪರ್ಧಾತ್ಮಕತೆಯ ಒಂದು ಕುಸಿತ. ಅಂದರೆ ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಾ ಇದೆ ಅಂದರೆ ಭಾರತ ಒಂದು ಪ್ರಮುಖ ಸ್ಟಡಿ ಡೆಸ್ಟಿನೇಷನ್ ಅಂತ ಗುರುತಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಡೆಸ್ಟಿನೇಷನ್ ಅಂದರೆ ಇವಾಗ ಭಾರತಕ್ಕೆ ಬರುವಂಥ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗುತ್ತೆ, ಚೀನಾದೊಂದಿಗೆ ಹೋಲಿಸಿದ್ರೆ ಕಡಿಮೆ ಇರುವಂಥದ್ದು. ಹಾಗೆ ಇನ್ನು ರೆಗ್ಯುಲೇಟರಿ ಫಿಕ್ಷನ್ ಆರ್ ನಿಯಂತ್ರಣ ಒಂದು ಸಂಬಂಧಿತ ಅಡೆತಡೆಗಳು ಯಾವ ರೀತಿ ಇದೆ ಅಂತಂದ್ರೆ, ಸೊ ಫಸ್ಟ್ ಒಂದು ವೀಸಾ ನಿಯಮಗಳು ಸಂಕೀರ್ಣವಾಗಿದೆ. ಸಂಕೀರ್ಣ ಅಂತಂದರೆ ತುಂಬ ಕಾಂಪ್ಲೆಕ್ಸ್ ಆಗಿರುವಂಥದ್ದು, ಕಠಿಣವಾಗಿರುವಂಥದ್ದು. ಅಂದರೆ ಇವಾಗ ವಿದೇಶಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪ್ರೊಫೆಸರ್ ಆಗಿರ್ಬೋದು, ಭಾರತಕ್ಕೆ ಇಲ್ಲಿ ವೀಸಾವನ್ನು ಪಡೀಲಿಕ್ಕೆ ಅವರು ತುಂಬ ಕಷ್ಟವನ್ನು ಪಡಿತಾರೆ. ಹಾಗೆ ಇಲ್ಲಿ ಟ್ಯಾಕ್ಸ್ ಕಂಪ್ಲೈನ್ಸ್ ಸಮಸ್ಯೆಗಳು ಇದೆ. ಅಂದರೆ ಯಾವ ರೀತಿ ಇವಾಗ ಫಾರಿನ್ ಫ್ಯಾಕಲ್ಟಿಗೆ ಯಾರಾದರೂ ಫ್ಯಾಕಲ್ಟಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಯರಾಗಿರ್ಬೋದು, ಅವರಿಗೆ ಇಲ್ಲಿನ ತೆರಿಗೆ ವ್ಯವಸ್ಥೆ ಮತ್ತು ಬ್ಯಾಂಕ್ ಖಾತೆ ತೆರೆಯುವಂಥದ್ದು ಕಷ್ಟವಾಗಿರುತ್ತೆ. ಸೊ ಹೀಗಾಗಿ ಅವರ ಸ್ಯಾಲ್ರಿ ಪೇಮೆಂಟ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಡೆಡಕ್ಷನ್ನಿಂದಾಗಿ ಏನಾಗುತ್ತೆ, ಇದರಲ್ಲಿ ಸ್ಪಷ್ಟತೆ ಇರುವಂಥ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಮತ್ತು ಫ್ಯಾಕಲ್ಟಿ ಭಾರತಕ್ಕೆ ಬರದೇ ಹೋಗ್ಬೋದು. ಆಗ ಬ್ಯಾಂಕಿಂಗ್ ಎಕ್ಸೆಸ್ ಕಷ್ಟ. ಸೊ ಇಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗಳನ್ನು ತೆರೆಯಲಿಕ್ಕೆ ಹಲವಾರು ನಿಯಮಗಳು, ಹಾಗೆ ಇಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಈ ರೀತಿಯ ಒಂದು ಸಮಸ್ಯೆಗಳಿದ್ದಾಗ ಅವರು ಇಲ್ಲಿ ಬ್ಯಾಂಕಿಂಗ್ ಪ್ರವೇಶವನ್ನು ಪಡಲಿಕ್ಕೆ ಆಗೋದಿಲ್ಲ. ಹಾಗೆ ಫಾರಿನ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ ಇವರ ಒಂದು ಟೆನ್ಯೂರ್ ನಾರ್ಮ್ಸ್ ಏನಿದೆ ಕಠಿಣವಾಗಿರುವಂಥದ್ದು. ಅಂದರೆ ಇಲ್ಲಿ ಸ್ಥಿರವಾಗಿರುವಂಥ ಉದ್ಯೋಗ ಇರೋದಿಲ್ಲ. ಸ್ಥಿರ ಉದ್ಯೋಗ ನಿಯಮಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ವಿದೇಶಿ ಒಂದು ಪ್ರಾಧ್ಯಾಪಕರು ಏನು ಬರ್ತಾರೆ ಅಥವಾ ಪ್ರೊಫೆಸರ್ಸ್ ಏನು ಬರ್ತಾರೆ ಅವರಿಗೆ ಇದು ಅನುಕೂಲವಾಗಿರುವುದಿಲ್ಲ. ಹಾಗೆ ವಿದೇಶಿ ಪ್ರಾಧ್ಯಾಪಕರು ಸಂಶೋಧಕರ ಒಂದು ಪ್ರವೇಶಕ್ಕೆ ಏನು ಮಾಡುತ್ತೆ, ಈ ಎಲ್ಲ ನಿಯಮಗಳು ಇಲ್ಲಿ ಅಡ್ಡಿಯನ್ನು ಮಾಡುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀತಿ ಆಯೋಗ ಒಂದಿಷ್ಟು ಸುಧಾರಣೆಗಳನ್ನ ಸೂಚಿಸಿದೆ. ಸೊ ಇದರಲ್ಲಿ ಪ್ರಮುಖವಾಗಿ ವಿಶ್ವ ಒಂದು ಯೋಜನೆಗಳಂತ ಬರುತ್ತೆ. ಸೊ ಇದರ ಅರ್ಥ ಇಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತೆ, ಹಾಗೆ ವಿದೇಶಿ ಸಂಶೋಧಕರಿಗೆ ಫೆಲೋಶಿಪ್, ಹಾಗೆ ಫಾರಿನ್ ಫ್ಯಾಕಲ್ಟಿಯನ್ನು ಆಕರ್ಷಣೆಯನ್ನು ಮಾಡಲಿಕ್ಕೆ ಈ ಎಲ್ಲ ಒಂದು ಯೋಜನೆಯಲ್ಲಿ ಘೋಷಿಸಲಾಗಿದೆ. ಅಂದರೆ ಇವಾಗ ಭಾರತವನ್ನು, ಇದರ ಉದ್ದೇಶ ಏನಂತಂದರೆ, ಈ ವಿಶ್ವ ಒಂದು ಯೋಜನೆಯ ಒಂದು ಉದ್ದೇಶ ಭಾರತವನ್ನು ಒಂದು ಜಾಗತಿಕ ಶಿಕ್ಷಣ ಕೇಂದ್ರವನ್ನಾಗಿಸುವಂಥದ್ದು. ಶಿಕ್ಷಣ ಕೇಂದ್ರ. ಸೊ ಈ ಮೂಲಕ ವಿದೇಶಿ ಪ್ರಾಧ್ಯಾಪಕರನ್ನು ಮತ್ತು ವಿದ್ಯಾರ್ಥಿಗಳನ್ನ ಸೆಳೆಯುವಂಥ ಒಂದು ಉದ್ದೇಶ ಇದಾಗಿದೆ. ಹಾಗೆ ಭಾರತ್ ವಿದ್ಯಾಕೋಶ ಅನ್ನುವಂಥ ಇನ್ನೊಂದು ಯೋಜನೆ ಇದೆ. ಇದರಲ್ಲಿ ಏನು ಮಾಡಲಾಗಿದೆ, ಸುಮಾರು 10 ಬಿಲಿಯನ್ ನ್ಯಾಷನಲ್ ರಿಸರ್ಚ್ ಸಾವರಿನ್ ಫಂಡನ್ನು ಇಲ್ಲಿ ಇಡಲಾಗಿದೆ. 10 ಬಿಲಿಯನ್ ಮೊತ್ತದ ರಾಷ್ಟ್ರೀಯ ಸಂಶೋಧನಾ ನಿಧಿಯನ್ನು ಘೋಷಿಸಲಾಗಿದೆ. ಸೊ ಈ 10 ಬಿಲಿಯನಲ್ಲಿ 50% ಏನು ಮಾಡಲಾಗುತ್ತೆ, ಹಣವನ್ನು ಭಾರತೀಯ ಡಯಾಸ್ಪೊರರ್ ಯಾರಿರ್ತಾರೆ ಅಥವಾ ದಾನಿಗಳಿಂದ ಕಂಟ್ರಿಬ್ಯೂಟ್ ಆಗುತ್ತೆ. ಹಾಗೆ 50% ಏನು ಮಾಡುತ್ತೆ, ಇಲ್ಲಿ ಸರ್ಕಾರ ಭರಿಸುತ್ತೆ. ಅಂದರೆ ದೀರ್ಘಾವಧಿ ಒಂದು ರಿಸರ್ಚ್ ಫಂಡಿಂಗಾಗಿ ಈ ಒಂದು ಹಣವನ್ನು ಇಲ್ಲಿ ಮೀಸಲಿಡಲಿ, ಅಂದರೆ ಅದನ್ನು ರಿಸರ್ವ್ ಆಗಿ ಇಟ್ಟಿರಲಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ US ಓದ್ತಾ ಇರುವಂಥ ಭಾರತೀಯ ಒಂದು ಉದ್ಯಮಿ ಸಂಶೋಧನೆಗೆ ಹಣ ನೀಡಿದ್ರೆ, ಸೊ ಇಲ್ಲಿ ಒಂದು ಉದ್ಯಮ ಇಲ್ಲಿ ಭಾರತೀಯ ವಿದ್ಯಾರ್ಥಿಗೆ ಹಣವನ್ನು ನೀಡಿದ್ರೆ, ಸೊ ಅದೇ ರೀತಿ ಇನ್ನುಳಿದ ಹಣವನ್ನು $100 50 ರೂಪೀಸನ್ನು ಇಲ್ಲಿ ಭಾರತೀಯ ಉದ್ಯಮಿ ಅಥವಾ ಡಯಾಸ್ಪೊರಾ ನೀಡಿದ್ರೆ, ಸೊ ಇನ್ನುಳಿದ $50 ಏನು ಮಾಡುತ್ತೆ, ಸರ್ಕಾರ ಭರಿಸುತ್ತೆ. ಹಾಗೆ ಅಕಾಡೆಮಿಕ್ ಮೊಬಿಲಿಟಿ. ಸೊ ಇಲ್ಲಿ ಟ್ಯಾಗೋರ್ ಫ್ರೇಮ್ವರ್ಕ್ ಅಂತ ಬರುತ್ತೆ. ಇಲ್ಲಿ ಟ್ಯಾಗೋರ್ ಫ್ರೇಮ್ವರ್ಕ್ ಅಂತಂದರೆ ಇಲ್ಲಿ ಯಾವ ರೀತಿ ಇವಾಗ US ಎರಾಸ್ಮಸ್ ಮಾದರಿಯ ಒಂದು ಮೊಬಿಲಿಟಿ ಪ್ರೋಗ್ರಾಮ್ ಇದಾಗಿದೆ. ಸೊ ಇದರ ಅಡಿಯಲ್ಲಿ ಮಲ್ಟಿಲ್ಯಾಟ್ರಲ್ ಎಕ್ಸ್ಚೇಂಜ್ ಇರುತ್ತೆ. ಆಸಿಯಾನ್, ಬ್ರಿಕ್ಸ್, ಬಿಮ್ಸ್ಟೆಕ್ ರಾಷ್ಟ್ರಗಳಿಗೆ ವಿಶೇಷ ಒತ್ತನ್ನು ನೀಡುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ಫ್ಯಾಕಲ್ಟಿ ಎಕ್ಸ್ಚೇಂಜನ್ನು ಆಗುತ್ತೆ. ಸೊ ಅಂದರೆ ಇವಾಗ
ಯಾವ ರೀತಿ ಸ್ಟೂಡೆಂಟ್ ಒಂದು ಫ್ಯಾಕಲ್ಟಿ ಎಕ್ಸ್ಚೇಂಜ್ ಆಗುತ್ತೆ ಅಂದರೆ, ಭಾರತೀಯ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಬಿಮ್ಸ್ಟೆಕ್ ಕಂಟ್ರಿಗಳಲ್ಲಿ ಏನಾದರೂ ಒಂದು ಸೆಮಿಸ್ಟರನ್ನು ಓದಿದರೆ ಆತ ನೆಕ್ಸ್ಟ್ ಏನು ಮಾಡ್ಬೋದು, ಅಂದರೆ ಭಾರತಕ್ಕೆ ಬಂದು ಮತ್ತು ತನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇಲ್ಲಿ ಫ್ಯಾಕಲ್ಟಿ ಎಕ್ಸ್ಚೇಂಜಸ್ ಆ ಒಂದು ದೇಶದ ಅಥವಾ ಈ ಒಂದು ಆಸಿಯಾನ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಬಿಮ್ಸ್ಟೆಕ್ ದೇಶಗಳಲ್ಲಿ ಇಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಏನಿರ್ತಾರೆ ಅವರನ್ನು ಎಕ್ಸ್ಚೇಂಜ್ ಕೆಲವು ತಿಂಗಳ ಕಾಲ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬಂದು ಬೋಧನೆಯನ್ನು ಮಾಡಲಿಕ್ಕೆ ಈ ರೀತಿ, ಅಥವಾ ಭಾರತೀಯ ಒಂದು ಪ್ರೊಫೆಸರನ್ನ ಬೇರೆ ದೇಶಗಳಲ್ಲಿ ಹೋಗಿ ಟೀಚಿಂಗ್ ಮಾಡಲಿಕ್ಕೆ ಈ ರೀತಿ ಏನು ಮಾಡ್ಬೋದು ಅಂದರೆ ಸ್ಟೂಡೆಂಟ್ ಮತ್ತು ಫ್ಯಾಕಲ್ಟಿನ ಎಕ್ಸ್ಚೇಂಜ್ ಮಾಡಬಹುದು. ಹಾಗೆ ಇಲ್ಲಿ ಫಾರಿನ್ ಕ್ಯಾಂಪಸಸ್ ವಿದೇಶಿ ಕ್ಯಾಂಪಸ್ಗಳಿಗೆ ಕೂಡ ಇಲ್ಲಿ ಅನುಮತಿಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಹಾಗೆ ರ್ಯಾಂಕಿಂಗ್ ರಿಫಾರ್ಮ್ಸ್ ಅಂದರೆ ಇವಾಗ ಯೂನಿವರ್ಸಿಟಿಗಳಿಗೆ ರ್ಯಾಂಕಿಂಗನ್ನು ನೀಡಲಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸುಧಾರಣೆಗಳಾಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಈ ಒಂದು ನೀತಿ ಆಯೋಗ ಹೇಳಿದ. ಸೊ ಇಲ್ಲಿ ಗ್ಲೋಬಲ್ ಔಟ್ರೀಚ್ ಪ್ಯಾರಾಮೀಟರ್ ಸೇರಿಕೆಯನ್ನು ಮಾಡಬೇಕು. ಇದರಲ್ಲಿ ಇನ್ಕ್ಲೂಸಿವಿಟಿ ಅಂಶ, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಹಾಗೆ ಗ್ಲೋಬಲ್ ಪಾರ್ಟ್ನರ್ಶಿಪ್ಗೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥದ್ದು. ಸೊ ಅಂದರೆ ಯಾವ ಒಂದು ವಿಶ್ವವಿದ್ಯಾಲಯಗಳು ಇವಾಗ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆಗಿರುತ್ತಾ ಹಾಗೆ ಗ್ಲೋಬಲ್ ಪಾರ್ಟ್ನರ್ಶಿಪ್ಗೆ ಪ್ರೋತ್ಸಾಹವನ್ನು ನೀಡುತ್ತಾ ಅಂತಹ ಒಂದು ಅಂಶಗಳನ್ನ ಒಳಗೊಂಡಿದ್ರೆ ಆ ಒಂದು ಯೂನಿವರ್ಸಿಟಿಗಳಲ್ಲಿ ಉತ್ತಮವಾದಂಥ ರ್ಯಾಂಕಿಂಗನ್ನು ನೀಡಬೇಕು ಅನ್ನುವಂಥದ್ದು ಇದರ ಅರ್ಥ. ಹಾಗೆ ಡಯಾಸ್ಪೋರಾ ಔಟ್ರೀಚ್ ಆರ್ ಸಂಪರ್ಕ, ಸೊ ಇಲ್ಲಿ ಭಾರತ್ಗೆ ಆನ್ ಅನ್ನುವಂಥ ಒಂದು ಯೋಜನೆ ಇದೆ. ಸೊ ಇದರ ಮೂಲಕ ಏನು ಮಾಡಲಾಗುತ್ತೆ ಅಂದರೆ ಯಾರು ಇವಾಗ ಜಾಗತಿಕವಾಗಿ ನೆಲೆಸಿರುವಂಥ ಭಾರತೀಯ ಹಳೆಯ ವಿದ್ಯಾರ್ಥಿಗಳು ಏನಿರ್ತಾರೆ ಅವರನ್ನು ಏನು ಮಾಡಲಾಗುತ್ತೆ ಇಲ್ಲಿ ಒಂದು ಶಿಕ್ಷಣದ ರಾಯಭಾರಿಗಳನ್ನಾಗಿ, ಸೊ ಈಗಾಗಲೇ ಕಲಿತು ಆ ಒಂದು ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡಿ ಬೇರೆ ಒಂದು ರಾಷ್ಟ್ರಗಳಲ್ಲಿ ಇವಾಗ ಏನು ಉನ್ನತ ಒಂದು ಉದ್ಯೋಗದಲ್ಲಿರ್ತಾರೆ ಅವರನ್ನು ಏನು ಮಾಡ್ತಾರೆ ಇಲ್ಲಿ ಆ ಒಂದು ಶಿಕ್ಷಣದ ರಾಯಭಾರಿಗಳನ್ನಾಗಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಗೂಗಲ್ ಅಥವಾ ವಿಶ್ವಸಂಸ್ಥೆ ಯುನೈಟೆಡ್ ನೇಷನಲ್ಲಿ ಕೆಲಸ ಮಾಡುವಂಥ ಭಾರತೀಯ ಒಂದು ಹಳೆ ವಿದ್ಯಾರ್ಥಿಗಳಿರ್ತಾರೆ ಅವರನ್ನು ಭಾರತದ ಒಂದು ಉನ್ನತ ಶಿಕ್ಷಣವನ್ನು ಪ್ರಸಾರ ಮಾಡಲಿಕ್ಕೆ ಅವರನ್ನು ಬೆಳೆಸಿಕೊಳ್ಳುವಂಥದ್ದು. ಈ ರೀತಿ ಒಂದು ಸುಧಾರಣೆಗಳನ್ನುವಂಥದ್ದು ಭಾರತದ ಉನ್ನತ ಶಿಕ್ಷಣದಲ್ಲಿ ಆಗಬೇಕು ಅನ್ನುವಂಥದ್ದು ಈ ಒಂದು ನೀತಿ ಆಯೋಗದ ಸುಧಾರಣೆಗಳ ಅಂಶ ಆಗಿದೆ. ಸ್ನೇಹಿತರೆ, ಈ ಒಂದು ಕ್ಲಾಸ್ನ PDF ನಿಮಗೆ ಬೇಕಾದಲ್ಲಿ ಸೊ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ವಿದ್ಯಾವೇದಿಕೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋ ಮೂಲಕ ಈ ಒಂದು PDF ನೀವು ಪಡೆದುಕೊಳ್ಬೋದು.